ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಪ್ರಾರಂಭ ಮಾಡ್ತಾ ಇದ್ದೇನೆ. ವ್ಲಾಗ್ ಪ್ರಾರಂಭ ಮಾಡಲಿಕ್ಕೆ ಒಂದು ಕಾರಣ ಉಂಟು. ಎಂತ ಗೊತ್ತುಂಟಾ? ನಾಯಿಗಳು ಬೊಗಳ್ತಾ ಉಂಟು. ಎಂತಕ್ಕೆ ಅಂತ ಗೊತ್ತಿಲ್ಲ. ಅಪ್ಪ ಹೇಳಿದ್ರು ಹೋಗಿ ನೋಡಿಪ್ಪ ಎಂಥದೋ ನೋಡಿ ಬೊಗಳ್ತಾ ಉಂಟು ಅಂತ. ಹಾಗೆ ನೋಡಿ ಬರುವ ಅಂತ ಬಂದದ್ದು. ಎಂತ ಉಂಟು ಅಂತ ಗೊತ್ತಿಲ್ಲ. ಇದ್ರೊಳಗೆ ಎಂಥದ್ದು ಹೋಗಿದ ಅಂತ ಬಹುಶಃ. ಹಾವೇ ಇರಬೇಕು. ಮಾರ್ಗದ ಅಡಿಯಲ್ಲಿ ಮಳೆ ನೀರೆಲ್ಲ ಹೋಗಲಿಕ್ಕೆ ಇದು ಸಿಮೆಂಟಿನ ಕೊಳವೆ ಹಾಕಿದ್ದೇವಲ್ವಾ, ಅದರ ಒಳಗೆ ಎಂಥದ್ದು ಹೋಗಿದೆ ಕಾಣ್ತದೆ. ಅದರ ಒಳಗೆ ನೋಡಿ 2 ನಾಯಿಗಳು ಕೂಡ ಬೊಗಳ್ತಾ ಇತ್ತು ನಾನು ಬರುವಾಗ. ನನಗೆಂತ ಕಾಣುದಿಲ್ಲ. ಅಲ್ಲಿ ನೀರು ಹೋಗುವ ಇದರಿಂದ ಇಲ್ಲೆಲ್ಲ ಎಂತಾದ್ರೂ ಹೋಯ್ತು. ಈ ನಾಯಿಗಳಂತೂ ಸುಲಭದಲ್ಲಿ ಬಿಡುವ ಲಕ್ಷಣ ಕಾಣ್ತಾ ಇಲ್ಲ. ಆಗಿನಿಂದ ಆ ಕಡೆ ಈ ಕಡೆ ಹೋಗಿ ಹುಡುಕ್ತಾ ಉಂಟು. ನನಗೆ ಕೂಡ ಕುತೂಹಲ ಉಂಟು ಎಂತ ಆಗಿರಬಹುದು ಅಂತ. ಹಾಗೆ ಇದ್ರೊಳಗೆ ಎಂತ ಹೋಗಿದೆ ಗೊತ್ತಿಲ್ಲ, ಯಾವ ಹಾವು ಹೋಗಿದೆ ಅಂತ ಗೊತ್ತಿಲ್ಲ. ಆದರೆ ನಾಯಿಗಳಿದ್ರೆ ಅದು ಒಳಗೆ ಹೋದ್ದು ಹೊರಗೆ ಬರಲಿಕ್ಕಿಲ್ಲ ಅಂತ ನಾಯಿಯನ್ನು ಅವುಗಳ ಮನೆಗೆ ಓಡಿಸಿ ಆಯಿತು. ಹಾಗೆ ಇಲ್ಲಿ ನಿಂತುಕೊಂಡಿದ್ದೇನೆ ಈಗ. ಹಾವೆಂತಾದ್ರೂ ಇದ್ರೆ ಬರ್ಬೋದು ಸ್ವಲ್ಪ ಹೊತ್ತಲ್ಲಿ ಅಂತ. ಎಂತ ಕಾಣ್ತಾ ಇಲ್ಲ ಈ ಬದಿಯಿಂದ. ನಾನೊಂದು 5 ನಿಮಿಷ ಆಯ್ತು ಇಲ್ಲಿ ನಿಂತುಕೊಳ್ಳುದು. ಎಂತ ಕೂಡ ಬರೋದು ಕಾಣ್ತಾ ಇಲ್ಲ. ಅದು ಕೊಳವೆಯ ಒಳಗೆ ಉಂಟಾ ಅಥವಾ ಆ ಕಡೆಯಿಂದ ಆಗ್ಲೇ ಹೋಗಿತ್ತ ನಾನು ಬರುವ ಮೊದಲೇ ಗೊತ್ತಿಲ್ಲ. ಹಾಗೆ ನಾನು ಮತ್ತೆ ಅಪ್ಪ ಮನೆಗೆ ಹೋಗ್ತೇವೆ ಊಟ ಮಾಡಲಿಕ್ಕೆ. ಮತ್ತೆ ಪುನಃ ಹೊರ ಬಂದರೆ ನಾಯಿ ಬೊಗಳ್ಬಹುದು. ಅಪ್ಪ ಹೇಳ್ತಾರೆ ಕೇರೆ ಆದರೆ ಅಲ್ಲೇ ಇರ್ಬೋದು, ಹಾವಾದರೆ ಬೇಗ ಸ್ವಲ್ಪ ಹೊರಗೆ ಬರ್ಬೋದು ಕಾಣ್ತದೆ ಅಂದರೆ ನಾಗರ ಹಾವೆಲ್ಲ ಆದರೆ ಅಂತ ಗೊತ್ತಿಲ್ಲ ಎಂತ ಅಂತ ನಮಗೆ. ಹಾಗೆ ಒಂದು ಕುತೂಹಲದಿಂದ ಬಂದದ್ದು ನಾವು ಎಂತ ಅಂತ ನೋಡಲಿಕ್ಕೆ. ಊಟ ಎಲ್ಲ ಆದ ನಂತರ ಒಂದ್ಸಲ ಬಂದು ನೋಡ್ತೇನೆ. ನನ್ನದು ಊಟ ಆಯಿತು. ಹಾಗೆ ಒಂದ್ಸಲ ಅಪ್ಡೇಟ್ ಎಂತಾದ್ರೂ ಉಂಟಂತ ನೋಡಿ ಬರ್ತೇನೆ. ನನಗೆ ಮತ್ತೆ ಕೆಲಸ ಉಂಟಲ್ಲ, ಮಧ್ಯಾಹ್ನ ಅಲ್ವಾ ಈಗ, ಹಾಗಾಗಿ ನೋಡಿ ಬರ್ತೇನೆ. ನಾಯಿಗಳು ಅದು ಎಂತಾದ್ರೂ ಹಾವು ಹೊರಗೆ ಬಂದರೆ ನಾಯಿಗಳು ಬೊಗಳ್ತಾ ಇತ್ತು ಗೊತ್ತಿಲ್ಲ. ಹಾಗೆ ನಾವು ಮನೆಗೆ ಹೋದ ನಂತರ ನಾಯಿ ಮತ್ತೆ ಬರಲಿಲ್ಲ ಅಂತ ಕಾಣ್ತದೆ. ನಾಯಿ ಬೊಗಳುವ ಶಬ್ದ ಎಲ್ಲ ಎಂತ ಕೇಳಿಸ್ಲಿಲ್ಲ ಮನೆಗೆ. ಆದರೂ ಕೂಡ ಒಂದು ಕುತೂಹಲ, ಹಾವು ಎಲ್ಲಿಯಾದ್ರೂ ಒಳಗೆ ಇದ್ರೆ ಮತ್ತೆ ಬರಬಹುದಾ ಅಂತ ನೋಡಲಿಕ್ಕೆ ಬಂದದ್ದು ನಾನು. ಅದು ಎಲ್ಲಿ ಹೋಗಿದೆಯಾ ಅಲ್ಲಿ ಉಂಟಾ ಎಂತ ಗೊತ್ತಿಲ್ಲ ಆಯಿತಾ. ನಾನು ಇನ್ನೂ ಸಂಜೆ ಬರ್ತೇನೆ, ನನಗೆ ಕೆಲಸ ಮಾಡಲಿಕ್ಕೆ ಉಂಟು. ಮತ್ತೆ ಸಿಗ್ತೇನೆ ವಿಡಿಯೋ ಮಾಡಲಿಕ್ಕೆ. ಬರ್ತೇನೆ ಸಂಜೆ, ಆಗ ಮಾತಾಡುವ. ಈಗ ಹೋಗಿ ಕೆಲಸ ಮಾಡ್ತೇನೆ. ನೋಡಿ, ನಾನು ನನ್ನ ಸಂಜೆಯ ವಾಯುವಿಹಾರಕ್ಕೆ ಯಾವತ್ತಿನ ಹಾಗೆ ಬಂದಾಗ ಅಲ್ಲಿ ಮಲ್ಲಿಯವರ ನಾಯಿ ನಿಂತುಕೊಂಡುಂಟು. ಈ ನಾಯಿಯ ಹೆಸರು ರಾಣಿ. ಆಗ ಈ ನಾಯಿ ಇರಲಿಲ್ಲ, ಉಳಿದ 2 ನಾಯಿಗಳಿದ್ದದ್ದು. ನೋಡಿ 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 ಹೋಯ್ತು. ಏಡಿ ಮಾರೆ. ನಾನು ಈ ನಾಯಿಯನ್ನು ವಿಡಿಯೋ ಮಾಡಿದ ಕಾರಣ ಉಂಟಲ್ವಾ, ಏಡಿ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಲಿಲ್ಲ. ಇಲ್ಲದಿದ್ದರೆ ನಿಮಗೆ ಪ್ರತ್ಯಕ್ಷವಾಗಿ ತೋರಿಸಬಹುದಿತ್ತು. ಅದು ಸ್ವಲ್ಪದರಲ್ಲಿ ಮಿಸ್ ಆಯಿತು. ಮತ್ತೆ ಒಳಗೆ ಹೋದದ್ದು ಹೊರಗೆ ಬರಲಿಲ್ಲ. ಮಧ್ಯಾಹ್ನದಿಂದ ಇದು ಹಾವು ಆಗಿರಬಹುದು ಅಂತ ಅಂದುಕೊಂಡ್ರೆ ಈಗ ನಾನು ನನ್ನ ಕಣ್ಣಾರೆ ನೋಡಿದೆ ಆಯಿತಾ. ಒಂದು ಇಷ್ಟು ದೊಡ್ಡ ಏಡಿ ಅದರ ಒಳಗೆ ಹೋಯಿತು ಪುನಃ. ಈ ನಾಯಿಗಳು ಏಡಿ ಹಿಡಿಲಿಕ್ಕೆ ಬೊಗಳಿದ್ದು ಕಾಣ್ತದೆ. ಆಗ ಹೆಚ್ಚಾಗಿ ಇಲ್ಲಿ ನಾಯಿಗಳು ಬೊಗಳುದೇ ಹಾವು ಬಂದಾಗ, ನಾಗರ ಹಾವು ಬಂದಾಗ ಜಾಸ್ತಿ ಬೊಗಳ್ತದೆ. ಆದರೆ ಅದೇ ಈ ಮಳೆಗಾಲದಲ್ಲಿ ಸ್ವಲ್ಪ ನಾಗರ ಹಾವುಗಳ ಸಂಚಾರ ಎಲ್ಲ
ಅಂದರೆ ಕಂಪ್ಯಾರಿಟಿವ್ಲಿ ಕಡಿಮೆ ಹೇಳ್ಬೋದು, ಇಲ್ವೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಮೊನ್ನೆ ನಮ್ಮ ಮನೆಯ ಹತ್ತಿರವೇ ಒಂದು ಇತ್ತಲ್ವಾ, ಅಂದರೆ ನಾನು ನೋಡಲಿಲ್ಲ, ಅಮ್ಮನಿಗೆ ಕಾಣಲಿಕ್ಕೆ ಸಿಕ್ಕಿತ್ತಲ್ವ, ಹಾಗೆ ಇರೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅದೇ ಅವತ್ತು ಬೇಸಿಗೆಗಾಲದಲ್ಲಿ ಎಲ್ಲ ಪ್ರತಿದಿನದ ಹಾಗೆ ಬರ್ತಾ ಇತ್ತಲ್ಲ, ಹಾಗೆ ಬರೋದಿಲ್ಲ. ಅದಕ್ಕೆ ನನಗೆ ನೋಡಬೇಕು, ತುಂಬ ಸಮಯ ಆಯಿತು ನೋಡಿದೆ ಅಂತ ನಾನು ಹಾಗೆ ಕಾಯ್ತಾ ಇದ್ದೆ. ಈಗ ನಾನು ಇಲ್ಲಿ ನಾಯಿ ನಿಂತುಕೊಂಡಿತ್ತಲ್ವ ನನ್ನ ಕಡೆಗೆ ತಿರುಗಿ ಮುಖ ಮಾಡಿಕೊಂಡು, ಹಾಗೆ ನಾನು ಬಂದದಿಲ್ಲಿ ತನಕ. ನಾನು ಹೀಗೆ ನೋಡುವಾಗ ರಪ್ಪ ಒಳಗಡೆ ಪಾಸ್ ಆಯಿತು. ನನಗೆ ಗೊತ್ತಿಲ್ಲ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ ಇಲ್ಲ ಅಂತ ಗೊತ್ತಿಲ್ಲ, ಹಾವು ಅಂತ ಅಂದುಕೊಂಡದ್ದು. ಹಾಗೆ ಅಪ್ಪ ಇಲ್ಲಿ ಮಾರ್ಗದ ಬದಿಯಲ್ಲಿರುವಂತಹ ಗಿಡ ಗಂಟಿ ಪೊದೆ ಎಲ್ಲ ಉಂಟಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲಿ ದಾರಿಯ ಬದಿಯಲ್ಲಿ ಜಾಸ್ತಿ ನಮಗೆ ಮನೆಗೆ ಬರುವಾಗ ತುಂಬ ಗಿಡ ಗಂಟಿಗಳಲ್ಲೇ ಉಂಟು, ಇಲ್ಲೆಲ್ಲ ತಂದು ಹಾಕ್ತಾರೆ. ಅಲ್ಲಿ ಕ್ಲೀನ್ ಮಾಡೋದು ಗಿಡ ಗಂಟಿಗಳು ಪೊದೆಗಳೆಲ್ಲ ಉಂಟಲ್ವಾ, ಹಾಗೆ ಇಲ್ಲಿ ಸೈಡ್ ಹುಲ್ಲೆಲ್ಲ ಕ್ಲೀನ್ ಮಾಡಿದರೆ ಮತ್ತೆ ಬರ್ತದೆ, ಅದು ಬರುವುದಿಲ್ಲ. ಹಾಗೆ ಇಲ್ಲೆಲ್ಲ ಕ್ಲೀನ್ ಮಾಡೋದು. ಆಗ ಮಧ್ಯಾಹ್ನದ ಸಮಯಕ್ಕೆ ಜೋರು ಮಳೆ ಬಂತು, ಕಾರ್ ಮೋಡ ಕವಿದು ತುಂಬ ಜೋರು ಮಳೆ ಬಂತಿತ್ತು. ಈಗ ಮಳೆ ಇಲ್ಲ, ಮಳೆ ನಿಂತ ನಂತರ ವಾತಾವರಣ ಒಂಥರ ಪ್ರಶಾಂತವಾಗಿ ಉಂಟು, ಕೇವಲ ಕೀಟಗಳದ್ದೆಲ್ಲ ಶಬ್ದ ಮಾತ್ರ ಕೇಳ್ತಾ ಉಂಟು. ಎರಡೆರಡು ಗಂಗೆ ಹುಳ ಒಂದೇ ಜಾಗದಲ್ಲಿ ಉಂಟು. ಇವತ್ತು ಬೆಳಗ್ಗಿನ ಒಂದು ಇನ್ಸಿಡೆಂಟ್ ಹೇಳ್ತೇನೆ. ಅಂತ ಹೇಳಿದರೆ, ನಮ್ಮ ಮನೆಯ ಮಾಡಿನ ಕೆಳಗೆ ಒಂದು ಸ್ವಲ್ಪ ಸ್ಪೇಸ್ ಇರ್ತದೆ, ಅಲ್ಲಿ ಒಂದು ಹಾವಿನ ಹಾಗೆ ನನಗೆ ಖಂಡಿತ ಆಯಿತಾ, ಎಂತ ಅಂತ ಕ್ಲಿಯರ್ ಆಗಿ ಕಾಣಲಿಲ್ಲ. ಹೊರಗೆ ಎಲ್ಲ ಧಾರಾಕಾರವಾಗಿ ಮಳೆ ಬರುವ ಹಾಗೆ ಕತ್ತಲಾಗಿತ್ತು ವಾತಾವರಣ ಎಲ್ಲ, ಒಂದು ಸ್ವಲ್ಪ ಪಳ ಹೊಳೆದ ಹಾಗೆ ಕಂಡಿತ್ತು. ಎಂತ ಅಂತ ಸ್ವಲ್ಪ ಕ್ಲಿಯರ್ ಆಗಲಿಲ್ಲ. ಮತ್ತೆ ಸರಿಯಾಗಿ ನೋಡಿದಾಗ ಎಂಥದೋ ಒಂದು ಹಾವು ಸುರುಳಿ ಸುತ್ತಿ ಕೂತುಕೊಂಡುಂಟು. ಅಂದರೆ ಬೆಚ್ಚನೆಯ ವಾತಾವರಣ ಅಲ್ಲಿ ಕಲ್ಪಿಸಿ ಕೊಟ್ಟಿತ್ತು ಏನೋ ಆ ಒಂದು ಸ್ಪೇಸ್, ಅದಕ್ಕೆ ಅಲ್ಲಿ ಸುರುಳಿ ಸುತ್ತಿ ಕೂತಿತ್ತಾಯ್ತಾ. ಮತ್ತು ಅಪ್ಪ ಬೆಳಿಗ್ಗೆ ಪೂಜೆ ಮಾಡ್ತಾ ಇತ್ತು. ತಮ್ಮನ ಹತ್ರ ಹೇಳಿದೆ ಅಲ್ಲಿ ಒಂದು ಹಾವಿನ ಹಾಗೆ ಎಂಥದ್ದು ಉಂಟಂತ ಸೀದಾ ಮೊಬೈಲ್ ತಗೊಂಡು ಬಂದೆ. ಯಾಕಂತ ಹೇಳಿದರೆ ಒಬ್ಬ ಕಂಟೆಂಟ್ ಕ್ರಿಯೇಟರಿಗೆ ಫಸ್ಟ್ ನೆನಪಾಗೋದು ಫಾಲೋವರ್ಸ್ ಅಥವಾ ಸಬ್ಸ್ಕ್ರೈಬರ್ಸ್. ಯಾಕಂತ ಹೇಳಿದರೆ ಎಂತಾದರೂ ಯಾವತ್ತೂ ನಡೆಯೋ ವಿಚಾರಕ್ಕಿಂತ ಎಂತಾದರೂ ವಿಭಿನ್ನ ವಿಚಾರಗಳೆಂತಾದರೂ ನಡೆದ್ರೆ ಕ್ಯಾಮರಾವೇ ನೆನಪಾಗೋದಲ್ವ. ಹಾಗೆ ಸೀದಾ ಹೋಗಿ ಫೋನ್ ತಗೊಂಡು ಬಂದೆ. ಅಮ್ಮ ಕೂಡ ಟಾರ್ಚ್ ತಗೊಂಡು ಬಂದರು. ಹಾಗೆ ನೋಡುವಾಗ ಯಾವುದ್ರ ಹಾಗೆ ಅಂತ ಹೇಳಿದರೆ ಒಂದು ಹೆಬ್ಬಾವಿನ ಮರಿಯ ಹಾಗೆ ಕಾಣ್ತಾ ಇತ್ತು. ಒಂದಿಷ್ಟೇ ಸಣ್ಣ, ತುಂಬ ದೊಡ್ಡದ್ದಲ್ಲ, ಹೆಬ್ಬಾವಿನ ಮರಿಯ ಹಾಗೆ ಕಾಣ್ತಾ ಇತ್ತು. ಹಾಗೆ ಅದು ಆಗಿರಬಹುದಾ ಅಥವಾ ಎಂತ ಅಂತ ನಮಗೆ ಕೆಳಗಿಂದ ಹೀಗೆ ನೋಡುವಾಗ ಎಂತ ಕಾಣೋದಿಲ್ಲ ಅಲ್ವಾ. ಅದರ ಬಾಡಿ ಶೇಪ್ ಆಗಿರಬಹುದು ಅಥವಾ ಅದರ ತಲೆ ಆಗಿರಬಹುದು, ಎಂತ ಕೂಡ ಕಾಣೋದಿಲ್ಲ. ಅಥವಾ ಅದರ ಒಂದು ಮೇಲ್ಮೈಯಲ್ಲಿರುವಂತಹ ಚಿತ್ತಾರಗಳು ಯಾವುದು ಕೂಡ ಕಾಣೋದಿಲ್ಲ. ಆದರೆ ಬಣ್ಣ ಸ್ವಲ್ಪ ಹೆಬ್ಬಾವಿನ ಮರಿಯ ಹಾಗೆ ಕಾಣ್ತಾ ಇತ್ತು. ಮತ್ತು ಅಪ್ಪ ಪೂಜೆ ಎಲ್ಲ ಮುಗಿಸಿ ಅಪ್ಪ ಕೂಡ ಬಂದರು ನೋಡಲಿಕ್ಕೆ. ಮತ್ತು ಅಪ್ಪ ಲೈಟೆಲ್ಲ ಹಾಕಿ ನೋಡಿದರು. ನಾನು ಮತ್ತು ಅಮ್ಮ ಹೆಬ್ಬಾವಿನ ಮರಿ ಆಗಿರಬಹುದು ಅಂತ ಹೇಳಿದೆವು. ಅಪ್ಪ ಹೇಳಿದರು ಹೆಬ್ಬಾವಿನ ಮರಿಯಲ್ಲ, ಇದುವೇ ಒಂದೆರಡು ಸಲ ಬಂದಿದೆ ಇಲ್ಲಿಗೆ ಇದು ಅಂತ ಹೇಳಿದರು. ಮತ್ತು ಯಾವುದಕ್ಕೆ ಕೂಡ ಅದನ್ನು ಮೇಲೆಯಿಂದ ಕೆಳಗೆ ಹಾಕುವ, ಯಾಕಂತ ಹೇಳಿದರೆ ಒಂದು ವೇಳೆ ವಿಷಕಾರಿ ಹಾವೆಲ್ಲಾದರೆ ಸುಮ್ಮನೆ ನಮಗೆ ಕೂಡ ಅಪಾಯ ಅಲ್ವಾ. ಹಾಗೆ ಎಂತ ಮಾಡಿದರು ಅಪ್ಪ, ಅದನ್ನು ಕೋಲಿನಿಂದ ಮಾಡುವ ಪ್ರಯತ್ನ ಮಾಡಿದರು. ಫಸ್ಟಿಗೆ ಬೀಳಲಿಲ್ಲ ಕೆಳಗೆ, ಮತ್ತು ಸ್ವಲ್ಪ ಹೊತ್ತಾದಮೇಲೆ ಕೆಳಗೆ ಬಿತ್ತು. ಆ ಕಡೆ ಅಂದರೆ ಅದು ಮನೆಯ ಎದುರೇ ಭಾಗ ಅಲ್ಲ, ಸೈಡಲ್ಲಿ ಬರ್ತದೆ, ಒಂದು ಸೈಡ್ ಗೋಡೆ ಬರ್ತದೆ, ಅಲ್ಲಿ ಆ ಭಾಗದಲ್ಲಿ ಇತ್ತು. ಹಾಗೆ ಅಲ್ಲಿಂದಲೇ ಕೆಳಗೆ ಬಿತ್ತು. ಕೆಳಗೆ ಬಿದ್ದಾದ ನಂತರ ನೋಡಿದಾಗ ಅದು ಈ ಚಟ್ಟೆ ಕಂದಡಿ ಅಂತೆಲ್ಲ ನಮ್ಮ ಭಾಗದಲ್ಲಿ ಒಂದು ಹಾವು ಉಂಟು. ಆ ಹಾವಿನ ಹಾಗೆ ಖಂಡಿತ. ಆದರೆ ಚಟ್ಟೆ ಕಂದಡಿ, ಹಂಪು ನೋಸುಡು ಪಿಟ್ ವೈಪರ್ ಅಂತ ಹೇಳ್ತಾರೆ, ಅದು ಒಂದು ಸ್ವಲ್ಪ ಮಣ್ಣಿನ ಬಣ್ಣ. ನಾನು ನಿಮಗೆ ಅವತ್ತೊಂದು ವಿಡಿಯೋದಲ್ಲಿ ತೋರಿಸಿದ್ದೆ ಮತ್ತು ಹೇಳಿದ್ದೆ ಹಾವಿನ ಬಗ್ಗೆ. ವಿಡಿಯೋ ಹಾಕಿದಾಗ ತುಂಬ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಹಾಕಿದ್ರು ಅಂತೆಲ್ಲ ಒಂದು ವಿಡಿಯೋ ಹಾಕಿದ್ದೆ, ನೆನಪಿರಬಹುದು. ಆ ವಿಡಿಯೋದಲ್ಲಿ ತೋರಿಸಿದ್ದೆಲ್ಲ ಆ ಬಣ್ಣ ಇರ್ತದೆ, ಒಂಥರ ಕೇಸರಿ ಕಂದು ಎಲ್ಲ ಮಿಶ್ರ ಬಣ್ಣ. ಇದು ಆ ಬಣ್ಣ ಅಲ್ಲ, ಅದೊಂಥರ ನಾರ್ಮಲ್ ಹೆಬ್ಬಾವಿನ ಬಣ್ಣದ ಹಾಗೆ ಇತ್ತು. ಮತ್ತು ನಾನು ಸ್ವಲ್ಪ ಗೂಗಲ್ ಮತ್ತು ಅದೆಲ್ಲ ರಿಸರ್ಚ್ ಮಾಡಿ ನೋಡಿದಾಗ ಮೌಂಟೇನ್ ಪಿಟ್ ವೈಪರ್ ಅಂತ ಹೇಳುವ ಹಾವಿಗೆ ತುಂಬ ರಿಸೆಂಬ್ಲೆನ್ಸ್ ಇತ್ತು ಅದಕ್ಕೆ. ಹಾಗೆ ಅಪ್ಪ ಎಲ್ಲ ಹೇಳೋ ಪ್ರಕಾರ ಅದಕ್ಕೆ ಎಂತಪ್ಪ ಕುರೆ ಕಂದಡಿ ಅಂತೆಲ್ಲ ಹೇಳ್ತಾರಂತೆ, ಅಂದರೆ ನಮ್ಮ ಲೋಕಲ್ ಜನರು ಹೇಳುವುದು ಹಾಗೆಲ್ಲ. ಹಾಗೆ ಮತ್ತು ಮಲಬಾರ್ ಪಿಟ್ ವೈಪರ್ ಅಂತ ಇನ್ನೊಂದು ಉಂಟು, ಅದು ನಾನು ನೋಡಿದ ಪ್ರಕಾರ ಸ್ವಲ್ಪ ಹಸಿರು ಬಣ್ಣದಲ್ಲೆಲ್ಲ ಇರ್ತದೆ.
ಹಸಿರು ಮಿಶ್ರಿತ ಸ್ವಲ್ಪ ಕಂದು ಬಣ್ಣದಲ್ಲಿ ಇರ್ತದೆ. ಹಾಗೆ ಅದೆರಡರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇತ್ತು ನನಗೆ. ಬಟ್ ಅದು ಪಿಟ್ ವೈಪರೇ, ಅಂದರೆ ನಮ್ಮ ಕಡೆ ಸಾಮಾನ್ಯವಾಗಿ ಚಟ್ಟೆ ಕಂದಡಿ ಅಂತ ಹೇಳ್ಬೋದು. ಹಾಗೆ ನಾನು ವಿಡಿಯೋ ಮಾಡಿರುವಂತಹ ಕ್ಲಿಪ್ಪಿಂಗನ್ನು ನಿಮಗಿಲ್ಲಿ ಆ್ಯಡ್ ಮಾಡ್ತೇನೆ, ನೀವು ಹೋಗಿ ನೋಡಿಕೊಂಡು ಬನ್ನಿ. ಹೇಗೆ ಕುಳಿತುಕೊಂಡಿತ್ತು, ಅದಾದ ನಂತರ ಅದನ್ನು ಹೇಗೆ ತೆಗೆಯುವ ಪ್ರಯತ್ನ ಮಾಡಿದ್ದು, ಅದಾದ ನಂತರ ಹೇಗೆ ಬಿತ್ತು, ಅದಾದ ನಂತರ ಹೇಗೆ ಹೋಯಿತು ಅಂತ ಹೇಳೋದನ್ನು ನೋಡಿಕೊಂಡು ಬನ್ನಿ. ನೋಡಿ ಯಾವ ರೀತಿ ಸುರುಳಿ ಸುತ್ತಿಕೊಂಡು ಕುಳಿತುಕೊಂಡಿದೆ ಈ ಹಾವು ಅಂತ. ನೋಡುವಷ್ಟು ದೊಡ್ಡ ಇಲ್ಲ, ತುಂಬ ಸಣ್ಣ ಗಾತ್ರದ್ದು. ನಮ್ಮ ಭಾಗದಲ್ಲಿ ಅಂದರೆ ಕರಾವಳಿ, ಮಲೆನಾಡು ಈ ಭಾಗದಲ್ಲಿ ಎಲ್ಲ ಚಟ್ಟೆ ಕಂದಡಿ ಅಂತ ಒಂದು ಹಾವು ಬರ್ತದೆ. ಅದು ನಮ್ಮ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಹಾವು ಅಂತ ನಾನು ಕೇಳ್ಪಟ್ಟಿದ್ದೇನೆ. ಈ ಹಾವು ಕೊಳಕುಮಂಡಲ ಹಾವಿನ ಪ್ರಕೃತಿಯನ್ನೇ ಹೊಂದಿದೆ, ಅಂದರೆ ಕಚ್ಚಿದಾಗ ಭಾಗ ಕೊಳೆಯುವಂಥದ್ದು ಅಂಥದ್ದೆಲ್ಲ. ಆದರೆ ನೋಡಲಿಕ್ಕೆ ಅಷ್ಟು ದೊಡ್ಡ ಗಾತ್ರದಲ್ಲಿ ಇರುವುದಿಲ್ಲ, ಇದು ಸಣ್ಣ ಗಾತ್ರದಲ್ಲಿ ಇರುವಂಥದ್ದು. ಹಾಗೆ ಈ ಚಟ್ಟೆ ಕಂದಡಿಯಲ್ಲಿ ಸುಮಾರು 2-3 ವಿಧಗಳುಂಟು, ನಾನಾಗಲೇ ವಿವರಿಸಿದ ಹಾಗೆ. ಈ ಹಾವು ವಿಷಕಾರಿ ಹೌದು, ಆದರೆ ಇದು ಕಚ್ಚಿ ಸತ್ತ ಉದಾಹರಣೆ ತೀರಾ ಕಡಿಮೆ ಅಂತ ಹೇಳಬಹುದು. ಇದು ಕಚ್ಚಿದ ಜಾಗದಲ್ಲಿ ಸ್ವಲ್ಪ ಚರ್ಮ ಕೊಳೆಯುವುದು ಅಂತ ಹೇಳಿದರೆ ಆ ಚರ್ಮದಲ್ಲಿ ಸ್ವಲ್ಪ ಡಿಫೆಕ್ಟ್ ಕಾಣ್ಬೋದು ಅಷ್ಟೇ. ಆದರೆ ನಿರ್ಲಕ್ಷ್ಯ ಮಾಡಬಾರ್ದು, ಕಚ್ಚಿದ ತಕ್ಷಣ ಚಿಕಿತ್ಸೆ ಅಗತ್ಯ. ನಮ್ಮ ಕಣ್ಣಿಗೆ ಬಿದ್ದರೆ ನಾವು ಅದನ್ನು ಹೊರಗೆ ಹಾಕ್ತೇವೆ, ಇಲ್ಲದಿದ್ದರೆ ಅದು ಹಾಗೆ ಮತ್ತೆ ಹೊರಟು ಹೋಗಬಹುದು. ಅದಕ್ಕೆ ಯಾವುದೇ ರೀತಿಯಾದಂತಹ ಅಪಾಯ ನಾವು ಕಲ್ಪಿಸುವುದಿಲ್ಲ, ಅಂದರೆ ಕೊಲ್ಲುವಂಥದ್ದಾಗಿರಬಹುದು, ಉರಗ ಸಂರಕ್ಷಕರನ್ನು ಕರೆಸಿ ಅದನ್ನು ಹಿಡಿದು ಎಲ್ಲೆಲ್ಲಿಯೋ ಬಿಡುವಂಥದ್ದೆಲ್ಲ ಮಾಡುವುದಿಲ್ಲ. ಯಾಕಂತ ಹೇಳಿದರೆ ನಮ್ಮಲ್ಲಿ ಇಂತಹ ಅವೆಲ್ಲ ಸರ್ವೇ ಸಾಮಾನ್ಯ ಅಲ್ಲ, ಅದಕ್ಕೋಸ್ಕರ. ನೋಡಿದ್ರಿ ಅಲ್ಲ, ಆ್ಯಸ್ ಯೂಶ್ವಲ್ ನಾವು ಹಾವುಗಳನ್ನು ನಮ್ಮ ಮನೆಯಲ್ಲಂತೂ ಕೊಲ್ಲುವುದಿಲ್ಲ ಯಾರು ಕೂಡ. ಹಾಗೆ ಅದನ್ನು ಹೊರಗೆ ಬಿಟ್ಟೆವು, ಅದು ಹೋಗಲಿ ಅಂತ ನಿಧಾನಕ್ಕೆ ಹೋಗಿ ಎಲ್ಲಿಯೋ ಸೇರಿಕೊಂಡಿತ್ತು. ಎಲ್ಲಿ ಹೋಯ್ತು ಅಂತ ನೋಡಲಿಲ್ಲ, ಮನೆಯಿಂದ ಕೆಳಗೆ ಬಿತ್ತಲ್ಲ, ಹೋಗಲಿ. ಮತ್ತೆ ಪುನಃ ಬಂದು ಕೂತ್ರು ನಮಗೆಂತ ಸಮಸ್ಯೆ ಇಲ್ಲ. ನಾವು ಎಲ್ಲಿಯಾದರೂ ತಕ್ಷಣ ಹೀಗೆ ಕೈ ಹಾಕುವಾಗೆಲ್ಲ ಸ್ವಲ್ಪ ನೋಡಿಕೊಂಡು ಜಾಗ್ರತೆಯಲ್ಲಿದ್ದರೆ ಆಯಿತು. ಮತ್ತು ಅಷ್ಟು ರಭಸವಾಗಿ ಅದು ಕಚ್ಚೋದು ಕೂಡ ಇಲ್ಲ. ನೀವು ಅದನ್ನು ನೋಡಬಹುದು, ತುಂಬ ನಿಧಾನಗತಿಯಲ್ಲಿ ಇರುವುದು ಹೋಗುವುದು ಅಥವಾ ಅಲ್ಲಿಂದ ಮೂಮೆಂಟ್ ಆಗಿರಬಹುದು ಎಲ್ಲ. ಹಾಗೆ ಅದಕ್ಕೆ ಅಪಾಯ ಉಂಟು ಅಂತ ಒಂದು ಗೊತ್ತಾದಾಗ ಕಚ್ಚುವ ಸಾಧ್ಯತೆ ಉಂಟು. ನಾನು ಆ ವಿಡಿಯೋವನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಹಾಕಿದ್ದೇನೆ. ಹಾಗೆ ಕಮೆಂಟ್ಸ್ ಎಲ್ಲ ಬರ್ತಾ ಉಂಟು, ಎಂಥ ನೆಗೆಟಿವ್ ಅಂತ ಜಾಸ್ತಿ ಅಂತ ಕಮೆಂಟ್ ಅಂತ ಬರಲಿಲ್ಲ. ಆದರೆ ಹುಲ್ಲೆಲ್ಲ ಉಂಟಲ್ವ ಜಾಸ್ತಿ ನಮ್ಮ ಮನೆ ಹತ್ರ, ಅದಕ್ಕೆ ಹಾಗೆ ಹೇಳಿದ್ದು. 1-2 ಜನ ಏನೋ ಹೇಳಿದರು, ಸ್ವಲ್ಪ ಕ್ಲೀನ್ ಇಟ್ಟುಕೊಳ್ಳಿ ಪರಿಸರವನ್ನು, ಸುತ್ತಮುತ್ತ ಪರಿಸರವನ್ನಂತ. ಆ್ಯಕ್ಚುಲಿ ಅವರು ನಮ್ಮ ಭಾಗದವರಲ್ಲ ಅಂತ ನನಗೆ ಅವರ ಕಮೆಂಟ್ ನೋಡಿ ಗೊತ್ತಾಗಿದೆ. ಯಾಕಂತ ಹೇಳಿದರೆ ನಮ್ಮ ಈ ಒಂದು ದಕ್ಷಿಣ ಕನ್ನಡ, ನನಗೆ ಗೊತ್ತಿರುವ ಹಾಗೆ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿಯ ಮನೆಗಳಿನ ಹೆಚ್ಚಿನ ಪರಿಸ್ಥಿತಿ ಹಾಗೆ ಇರುವುದಂತ ಹೇಳಿದರೆ, ನಮ್ಮಲ್ಲಿ ಇದು ಪೇಟೆಯ ಭಾಗ ಅಲ್ಲ, ನಮ್ಮ ಕಾಡಿನ ಭಾಗ. ನಿಮಗೆ ಕಾಣ್ತಾ ಇರಬಹುದು ಎಷ್ಟೊಂದು ಹಚ್ಚ ಹಸಿರಿನಿಂದ ತುಂಬಿಕೊಂಡುಂಟು ಈ ಒಂದು ಪರಿಸರ. ನಮ್ಮ ಮನೆಯ ಸುತ್ತಮುತ್ತಲೂ ಕೂಡ ಹಾಗೆ ಇರುವುದು. ಈಗ ನಮ್ಮ ಮನೆ ಮಾತ್ರ ಅಲ್ಲ, ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ಒಂದು ಮನೆ ಉಂಟು, ಈ ಮನೆಯ ಸುತ್ತ ಆಗಿರಬಹುದು. ಹಾಗೆ ಇಲ್ಲಿಯ ಮೇಲೆ ಅಲ್ಲಿ ಒಂದು ಪೊದೆ ಉಂಟು, ಆ ಪೊದೆ ಕ್ಲಿಯರ್ ಮಾಡಿದರೆ ಡೈರೆಕ್ಟ್ ಮಲ್ಲಿ ಅವರ ಮನೆ ಕಾಣಿಸಿದ್ರೆ ಅವರು ಅಲ್ಲಿ ಕೂಡ ಕ್ಲಿಯರ್ ಮಾಡಲಿಲ್ಲ. ಹಾಗೆ ಇಲ್ಲಿ ಒಂದು ಕೆಳಗೆ ಮನೆ ಉಂಟು, ಕಾಣ್ತಾ ಉಂಟ ನಿಮಗೆ, ಅಲ್ಲಿ ಕೂಡ ಅಷ್ಟೇ. ಎಲ್ಲ ಮನೆಯ ಒಂದು ನಾನು ಎಕ್ಸಾಂಪಲ್ ಕೊಟ್ಟದ್ದು ನಿಮಗೀಗ. ನಮ್ಮ ಪರಿಸರ ಇರುವುದೇ ಹಾಗೆ. ಮಳೆಗಾಲದಲ್ಲಿ ಮತ್ತೆ ಎಂತ ಹುಲ್ಲು ತೆಗೆಯೋದು, ಈಗ ಈ ರೀತಿ ಪೊದೆಗಳನ್ನು ಗಿಡಗಂಟಿಗಳನ್ನೆಲ್ಲ ಕಡಿಯೋದಂತ ಹೇಳಿದರೆ ಓಕೆ. ಆದರೆ ಮನೆಯ ಕೆಳಗೆ ಎಲ್ಲ ಹುಲ್ಲು ಇರ್ತದಲ್ಲ, ಅದನ್ನು ಮಳೆಗಾಲದಲ್ಲಿ ಯಾರು ಕೂಡ ಕ್ಲೀನ್ ಮಾಡೋಲ್ಲ. ಒಂದು ವೇಳೆ ಕ್ಲೀನ್ ಮಾಡಿದರೆ ಅದು ಮತ್ತೆ ಹುಟ್ಟಿಕೊಳ್ತದೆ. ಒಂದು ಬೇಸಿಗೆ ಕಾಲದಲ್ಲಿ ಹುಲ್ಲೆಲ್ಲ ಒಣಗ್ತಾ ಬರುವ ಸಮಯದಲ್ಲೆಲ್ಲ ಕ್ಲೀನ್ ಮಾಡ್ತಾರೆ ಯೂಶ್ವಲಿ. ಹಾಗೆ ಮತ್ತೆ ಸುತ್ತಮುತ್ತ ಮನೆಯ ಸುತ್ತಮುತ್ತ ಎಲ್ಲ ಹಚ್ಚ ಹಸಿರಿದ್ರೆ ನನಗಂತೂ ನೋಡಲಿಕ್ಕೆ ತುಂಬ ಖುಷಿ ಆಗೋದಾಯ್ತಾ. ಹಾಗೆ ನಾನು ಭಯದಿಂದ ಎಂತ ಹಾಕಿದಲ್ಲ, ಅಯ್ಯೋ ನಮ್ಮ ಮನೆಗೆ ಹಾವು ಬಂತು ಇನ್ನೆಂತ ಮಾಡೋದು ಗೊತ್ತಾಗೋದಿಲ್ಲ ಅಂತೆಲ್ಲ ಹೇಳಿದರೆ ನಮಗೆ ಈ ರೀತಿ ಅವರು ಹೇಳ್ಬೋದು, ಅಲ್ಲಿ ಸ್ವಲ್ಪ ಹುಲ್ಲು ತೆಗೀರಿ, ಅಲ್ಲಿ ಸ್ವಲ್ಪ ಗಿಡಗಂಟಿ ತೆಗೀರಿ, ಅದೆಲ್ಲ ಹೇಳ್ಬೋದು, ಸಲಹೆ ಮಾಡ್ಬೋದು. ನಮಗೆ ಅದರಿಂದ ಯಾವುದೇ ಸಮಸ್ಯೆ ಇಲ್ಲ ಆಯಿತಾ. ಹಾವು ನಾನಿರುವಾಗ ಹಾವು ಬಂದರೆ ನಾನು ವಿಡಿಯೋ ಮಾಡ್ತೇನೆ, ನಾನಿಲ್ಲದಾಗ ಎಷ್ಟೋ ಸಲ ಬಂದಿದೆ. ಅಪ್ಪ ಅಮ್ಮ ಫೋನ್ ಮಾಡಿದಾಗ ಹೀಗೆ ಕತೆ ಹೇಳ್ತಾರೆ, ಇವತ್ತು ಅಲ್ಲಿ ಒಂದು ಹೀಗೆ ಹಾವಿತ್ತು, ಮತ್ತು ಹಾಗೆ ಆಯಿತು ಹೀಗೆ ಆಯಿತು ಎಲ್ಲ ಹೇಳ್ತಾರೆ ಅಲ್ವಾ ಯೂಶ್ವಲಿ. ಹಾಗೆ ಆಯಿತಾ, ನಾನಿರುವಾಗ ವಿಡಿಯೋ ಮಾಡಿ ಹಾಕ್ತೇನೆ. ಯಾಕಂತ ಹೇಳಿದರೆ ನಮ್ಮ ಮನೆಯ ಪರಿಸರ ಹೇಗೆ ಉಂಟು, ನಮ್ಮ ಮನೆಯ ಪರಿಸರದ ಹಾವುಗಳ ಒಂದು ವೈವಿಧ್ಯ ಯಾವ ರೀತಿ ಉಂಟಂತೆಲ್ಲ ಹೇಳಿ ತೋರಿಸೋದನ್ನು ನಾನು. ಮಳೆ ಬಂತು, ಮತ್ತೆ ಸಿಗ್ತಾನೆ ಮಳೆ ನಿಂತ ನಂತರ. ಹೊರಗೆ ಮಳೆ ಹನಿತಾ ಉಂಟು, ಹಾಗೆ ನಾನು ಒಳಗಿನಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಆಯಿತಾ. ಹಾಗೆ ಎಲ್ಲ ಹೇಳ್ತಾ ಇದ್ರು. ಮತ್ತೊಂದು ಸಜೆಷನ್ ಬಂತೆ ಎಂತ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಓಪನ್ ಎಲ್ಲೆಲ್ಲ ಓಪನ್ ಉಂಟು ಅಲ್ಲಿಗೆ ಇದು ನೆಟ್ ಹಾಕಿ ಅಂತ. ಹಾಗೆ ನೋಡು, ನಮ್ಮ ಮನೆ ಇಡೀ ಇದು ಪಂಜರ ಹಾಕ್ಬೇಕಷ್ಟೇ, ಮನೆಯ ಸುತ್ತೊಂದು ದೊಡ್ಡದ್ದು.
ನಮ್ಮ ಮನೆ ನಿಜವಾಗ್ಲೂ ನೋಡಿ ಹೇಗೆ ಉಂಟಂದ್ರೆ ಇದು ಹಳೆ ಕಾಲದ ವಿನ್ಯಾಸದ ಮನೆ. ಅದಲ್ಲದೆ ನಮ್ಮ ಈ ಭಾಗದ ಕರಾವಳಿ ಭಾಗದ ಮನೆಗಳು ಅಥವಾ ನಾರ್ಮಲ್ ಹಂಚಿನ ಮನೆಗಳು, ಟೆರೆಸ್ ಮನೆಗಾದ್ರೆ ಓಪನಿಂಗ್ ಇರುವುದೇ ಲಿಮಿಟೆಡ್, ಅಲ್ಲಿ ಹೀಗೆ ಓಪನಿಂಗ್ ಇರ್ತದೆ. ಈ ಹಂಚಿನ ಮನೆಗೆಲ್ಲ ಎಂತ ನೆಟ್ಟು ಹಾಕುದು, ಎಲ್ಲಿಗೆ ನೆಟ್ಟು ಹಾಕುದು, ಅದೆಲ್ಲ ಯಾಕೆ ಮನುಷ್ಯರಿಗೆ ತಲೆಗೆ ಹೋಗುದಿಲ್ಲ. ಈಗ ಇದೊಂದು ಕಿಟಕಿ ನೋಡಿ, ಇದು ನಮ್ಮದು ಓಪನ್ ಇರುವಂತದ್ದು ಯಾವಾಗ್ಲೂ ಕೂಡ. ಇಲ್ಲಿಗೆಲ್ಲ ನಾವು ನೆಟ್ಟು ಹಾಕ್ಲಿಕ್ಕೆ ಆಗ್ತದ, ಅಥವಾ ಹಂಚಿನ ಮೇಲೆ ಅಲ್ಲಿಗೆಲ್ಲ ಎಲ್ಲಿಗೆ, ಇಲ್ಲಿಂದ ಇದು ಎಷ್ಟು ಉದ್ದ ಉಂಟು ಗೊತ್ತುಂಟ, ಇಲ್ಲಿಂದ ಅಲ್ಲಿಗೆ ಆಗಿರಬಹುದು ಅಥವಾ ನಮ್ಮ ಮನೆಯ ಒಳಗೆ ಆಗಿರಬಹುದು. ನಮ್ಮ ಮನೆ ಹೀಗೆ ಮೇಲಿನಿಂದ ನೋಡುವಾಗ ಸ್ವಲ್ಪ ಸಣ್ಣ ಕಾಣ್ತದೆ, ಆದ್ರೆ ನಮ್ಮದಿದು ಇದು ತುಂಬಾ ಅಗಲ ದೊಡ್ಡ ಉಂಟು. ಮನೆ ನೋಡಿದಷ್ಟು ಸಣ್ಣ ಅಲ್ಲ. ಹಾಗೆಲ್ಲ ಯೋಚನೆಗಳು ಯಾಕೆ ಮನುಷ್ಯರಿಗೆ ಬರ್ತದೆ ಅಂತ ನನಗೆ ಗೊತ್ತಿಲ್ಲ, ಆಯ್ತಾ. ನಾನು ಫಸ್ಟ್ ಒಂದು ಹೇಳುದು, ನಾನು ವಿಡಿಯೋ ಹಂಚಿಕೊಳ್ಳುವಂತ ಉದ್ದೇಶ ನಿಮ್ಮಿಂದ ಸಲಹೆ ಕೇಳಬೇಕು ಅಥವಾ ನಾನು ಅದನ್ನು ಭಯದಿಂದ ಅಂತೂ ಹಾಕುದೇ ಅಲ್ಲ. ಯಾಕೆ ಮನುಷ್ಯರಿಗೆ ಇದ್ದದ್ದನ್ನೊಂದು ನೋಡಿ ಖುಷಿ ಪಡ್ಲಿಕ್ಕೆ ಆಗುದಿಲ್ಲ ನನಗೆ ಗೊತ್ತಿಲ್ಲ, ಆಯ್ತಾ. ಮತ್ತೆ ಇನ್ನೊಬ್ಬರು ಹೇಳಿದ್ರು, ಒಬ್ರು ಲೇಡಿ ಕಾಣ್ತದೆ, ಅವ್ರು ಹೇಳುದು ವಿಡಿಯೋ ಆಫ್ ಮಾಡಿದ ನಂತರ ಕೊಂದಿರಬಹುದಂತೆ. ನನಗೆ ಅದನ್ನು ನೋಡಿ ಮನುಷ್ಯರಿಗೆ ಹೀಗೆ ಕೂಡ ಯೋಚನೆಗಳು ಬರ್ತದ ಅಂತ ಅನ್ನಿಸಿತಾ, ಆಯ್ತಾ. ಅಂದ್ರೆ ಅಷ್ಟೆಲ್ಲ ತೋರ್ಪಡಿಕೆಗೆ ವಿಡಿಯೋ ಮಾಡಿ ನನಗೆ ಎಂತ ಆಗ್ಲಿಕ್ಕಿಲ್ಲ. ವಿಡಿಯೋನ ಆಫ್ ಮಾಡಿ ಕೊಂದಿರಬಹುದು ಅಂತ. ಎಂತೆಂಥ ಒಂದು ವಿಚಾರಧಾರೆಗಳು ಮನುಷ್ಯರ ತಲೆಯಲ್ಲಿ ಇರ್ತದೆ. ಅಂದ್ರೆ ಅವರು ಯಾವ ರೀತಿ ಮಾಡ್ತಾರೆ ಅದೇ ಅಲ್ವಾ ಅವರ ತಲೆಗೆ ಬರುದು. ಅಂದ್ರೆ ನಾವು ಹಾವನ್ನು ಕೊಲ್ಲುದಿಲ್ಲ ಅಂತ ಹೇಳಿ ಒಳ್ಳೆಯವಳಾಗಿಸಿಕೊಂಡು ನನಗೆ ಎಂತ ಆಗ್ಲಿಕ್ಕಿಲ್ಲ. ನಾನೊಂದು ಸ್ವಲ್ಪ ಜನರಿಗೆ ಯಾರಿಗಾದ್ರೂ ಒಂದು ಒಳ್ಳೆ ಇದು ಆಗ್ತದೆ, ಸಹಾಯ ಆಗುದಿದ್ರೆ ಆಗ್ಲಿ, ಹಾವುಗಳಿಂದ ಅಷ್ಟೇನ ತೊಂದರೆ ಇಲ್ಲ ಅಂತ ಹೇಳುವ ಒಂದು ಉದ್ದೇಶಕ್ಕೋಸ್ಕರ ಹಾಕುವಂಥದ್ದು. ಹಾಗೆಲ್ಲ ಕಥೆಗಳು ಹಾಗಿರೋದೆಲ್ಲ ಬರ್ತಾ ಇರ್ತದೆ. ಮತ್ತೆಂತ ಮಾಡ್ಲಿಕ್ಕೆ ಆಗ್ತದೆ ನಮಗೆ. ಅಂದ್ರೆ ಮನುಷ್ಯರು ಎಲ್ಲರೂ ಕೂಡ ಒಂದೇ ರೀತಿ ಇರುವುದಿಲ್ಲ. ಹೀಗೆ ಬೆರಳುಗಳು ಹೇಗೆ ಉಂಟು ಹಾಗೆ ಅಲ್ವಾ, ಒಂದೊಂದು ಮನುಷ್ಯರು ಒಂದೊಂದು ರೀತಿ. ಅವರ ಯೋಚನಾ ಲಹರಿ ಕೂಡ ಅಷ್ಟೇ ಮನುಷ್ಯರಿಂದ ಮನುಷ್ಯರಿಗೆ ಬದಲಾಗ್ತಾ ಹೋಗ್ತದೆ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡ್ಬೇಕಂತ ಕೂಡ ಇಲ್ಲ. ಏನೋ ನನಗೆ ಹಾಗೆ ಅಂತ ಅನಿಸಿತು. ಅಂದ್ರೆ ಹೀಗೆಲ್ಲ ಎಂತ ಅಂತ. ಮತ್ತೆ ಹಾಗೆ ಜಾಸ್ತಿ ಅಂತ ಈ ವಿಡಿಯೋಕ್ಕೆ ಅಷ್ಟೇ ಅಂತ ನೆಗೆಟಿವ್ ಅಂತ ಬರಲಿಲ್ಲ. ಮತ್ತೆ ನಾನು ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಅನ್ನು ನನ್ನ ಫಾಲೋವರ್ಸಿಗೆ ಮಾತ್ರ ಹಾಗೆ ಹಾಕಿಟ್ಟಿದ್ದೇನೆ. ಯಾಕಂತ ಹೇಳಿದ್ರೆ ತೀರಾ ಅತಿರೇಕ ಏನೇನೆಲ್ಲ ಕಮೆಂಟ್ ಬರೋದು ನನಗೆ ಓದಲಿಕ್ಕೆ ಕೂಡ ನನ್ನ ಒಂದು ಮನಸ್ಥಿತಿಯನ್ನು ಹಾಳು ಮಾಡ್ತದೆ. ಅದಕ್ಕೆ ಬೇಕಾಗಿ ಹಾಗೆ ಮಾಡಿದ್ದು. ಮತ್ತೆ ಫೇಸ್ಬುಕ್ಕಲ್ಲಿ ಹಾಗೆ ನೆಗೆಟಿವ್ ಅಂತ ಯಾವುದು ಕೂಡ ಬರಲಿಲ್ಲ. ಎಲ್ಲರೂ ಕೂಡ ಪಾಸಿಟಿವ್ ಆಗಿಯೇ ಒಂದು ರೆಸ್ಪಾನ್ಸ್ ಮಾಡಿದ್ದಾರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.